ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವೀರಗಲ್ಲಿನ ಬಗ್ಗೆ. ಈ ಸದ್ಯದಲ್ಲಿ ಇದು ಕೆಂಬಾಳು ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ವೀರಗಲ್ಲು ಶಾಸನ. ಈ ಕೆಂಬಾಳು ಗ್ರಾಮದಲ್ಲಿರ್ತಕ್ಕಂತಹ ಕಲ್ಲೇಶ್ವರ ಮತ್ತು ಮಲ್ಲೇಶ್ವರ ದೇವಸ್ಥಾನದ ಮಧ್ಯಭಾಗದಲ್ಲಿ 4 ಶಿಲಾಶಾಸನಗಳಿದೆ. ಅದರಲ್ಲಿ 2 ವೀರಗಲ್ಲು ಶಾಸನಗಳು, 2 ಶಿಲಾಶಾಸನಗಳು. 2 ವೀರಗಲ್ಲು ಶಾಸನ ಮತ್ತು 2 ಶಿಲಾಶಾಸನಗಳು ಕೆಂಬಾಳು ಗ್ರಾಮದ ಇತಿಹಾಸವನ್ನು ತಿಳಿಸ್ತಕ್ಕಂತಹ ಮಹತ್ವದ ದಾಖಲೆಗಳಾಗಿವೆ. ಇದು ಕಲ್ಲೇಶ್ವರ ಮತ್ತು ಮಲ್ಲೇಶ್ವರ ದೇವಾಲಯದ ಮಧ್ಯಭಾಗದಲ್ಲಿ 4 ಕಲ್ಲುಗಳನ್ನ ಭೂಮಿಯಲ್ಲಿ ನೆಟ್ಟಿರ್ತಕ್ಕಂತಹ ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಸುಸ್ಥಿತಿಯಲ್ಲಿರ್ತಕ್ಕಂತಹ ಶಿಲಾಶಾಸನಗಳು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದೇ ಚೋಳ ಮಹಾದೇವಿಯ ಆಜ್ಞೆಯ ಮೇರೆಗೆ ನಡೆದಂತಹ ಯುದ್ಧದಲ್ಲಿ ಕೇತಮಲ್ಲನ ಮರಣ ಹೊಂದಿರತಕ್ಕಂತಹ ಒಂದು ವೀರಗಲ್ಲು ಶಾಸನ. ಇದು ಮಹತ್ವದ್ದಾಗಿರ್ತಕ್ಕಂತಹ ಶಿಲಾ ಶಾಸನ. ಈ ಶಾಸನದ ವಿವರಣೆ ಹಾಗೂ ವಿಶೇಷತೆಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ಹೊಯ್ಸಳರ ದೊರೆ 2ನೇ ವೀರಬಲ್ಲಾಳ ಸುಖವಾಗಿ ರಾಜ್ಯವನ್ನ ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಚೋಳ ಮಹಾದೇವಿ ಕೆಂಬಾಳನ್ನ ಆಳುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ದಾಖಲೆಯೇ ಈ ವೀರಗಲ್ಲು. ಈ ವೀರಗಲ್ಲಿನಲ್ಲಿರ್ತಕ್ಕಂತಹ ಮುಖ್ಯ ವಿಚಾರವೆಂದರೆ, ಬೇವೂರಿನಲ್ಲಿ ಆಳ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಚೋಳ ಮಹಾದೇವಿಯ ಬಗ್ಗೆ ಕಟುವಾಗಿ ಮಾತನಾಡಿದ್ದರಿಂದ ಚೋಳ ಮಹಾದೇವಿಯ ಆ ಯುದ್ಧಕ್ಕೆ ಆಜ್ಞೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ಯುದ್ಧದಲ್ಲಿ ಕೇತಮಲ್ಲ ಮರಣವನ್ನ ಹೊಂದಿದ ನಂತರದಲ್ಲಿ ಕೇತಮಲ್ಲ ವಂಶಾವಳಿಗಳನ್ನ ತಿಳಿಸ್ತಕ್ಕಂತಹ ಒಂದು ವಿಚಾರವು ಹಾಗೂ ಕೇತಮಲ್ಲನ ಮರಣದ ನಂತರ ಅವರ ಮಕ್ಕಳನ್ನ ಕರೆಸಿ, ರಾಯಣ್ಣ ಮತ್ತು ನಾಚಣ್ಣ ಎಂಬತಕ್ಕಂತಹ ಮಕ್ಕಳನ್ನ ಕರೆಸಿ ಅವರಿಗೆ ಭೂಮಿಯನ್ನ ದಾನ ನೀಡಿರ್ತಕ್ಕಂತಹ ವಿಚಾರಗಳನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಈ ಶಿಲಾ ಶಿಲ್ಪದಲ್ಲಿ ಯುದ್ಧ ಭೂಮಿಯಲ್ಲಿ ದೇವಲೋಕವನ್ನ ಸೃಷ್ಟಿಸಿರ್ತಕ್ಕಂತಹ ರೀತಿಯಲ್ಲಿ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದು ವಿಶೇಷ. ಈಗ ನೋಡಿ, ಮೇಲ್ಭಾಗದಲ್ಲಿ ಕಳಸದ ರೀತಿಯಲ್ಲಿ ಇರ್ತಕ್ಕಂಥದ್ದು, ಇದು ಆನೆಕೆರೆ ದೇವಾಲಯದ ಮೇಲಿರ್ತಕ್ಕಂತಹ ಹೊಯ್ಸಳರ ಕಳಸದ ಮಾದರಿಯಲ್ಲಿದೆ. ಮಧ್ಯದ ಭಾಗದಲ್ಲಿ ಒಂದು ಹಂಸದ ಚಿಹ್ನೆಯನ್ನ ಇಲ್ಲಿ ಕೆತ್ತಿರ್ತಕ್ಕಂಥದ್ದನ್ನ ಕಾಣಬಹುದು, ಲಾಂಛನದಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ನಂತರದಲ್ಲಿ ಕೆಳಭಾಗದಲ್ಲಿ ಶಿವನ ಲಿಂಗ, ಅಕ್ಕಪಕ್ಕದಲ್ಲಿ ಡೋಲು ನಗಾರಿಗಳನ್ನ ಬಾರಿಸ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ದೇವಲೋಕದ ಅಪ್ಸರಿಯರು ಮತ್ತು ಚಾಮರದರ್ಶಿಯರು ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂತಹ ಮತ್ತು ಕೆಳಗಡೆ ನಂದಿಗಳು ಇರ್ತಕ್ಕಂತಹ ಒಂದು ಚಿತ್ರಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಅದಾದ ಮೇಲೆ ಒಂದು 5-6 ಶಿಲಾಶಾಸನಗಳ ನಾವಿಲ್ಲಿ ಕಾಣಬಹುದು, ಶಾಸನಗಳ ಸಾಲುಗಳನ್ನ. ಮಧ್ಯದಲ್ಲಿ ದಿವ್ಯ ವಿಮಾನದಲ್ಲಿ ಕೇತಮಲ್ಲನನ್ನ ಸ್ವರ್ಗಕ್ಕೆ ಕೊಂಡೊಯ್ತಕ್ಕಂತಹ ರೀತಿಯಲ್ಲಿ ಅಪ್ಸರೆಯರ ಚಿತ್ರದ ದೃಶ್ಯಗಳನ್ನ ಅಲ್ಲಿ ಕಾಣಬಹುದು. ಮೂರನೇ ಭಾಗದಲ್ಲಿ ಯುದ್ಧದ ಸನ್ನಿವೇಶವನ್ನ ಕಾಣಬಹುದು. ಕೆಳ ಹಂತದಲ್ಲಿ ಡೋಲು ಹಾಗೂ ನಗಾರಿಗಳನ್ನ ಬಾರಿಸ್ತಕ್ಕಂತಹ ರೀತಿಯಲ್ಲಿ, 2ನೇ ಹಂತದಲ್ಲಿ ಕುದುರೆಗಳ ಮೇಲೆ ಅಶ್ವಾರೋಹಿಗಳು ಯುದ್ಧ ಮಾಡತಕ್ಕಂತಹ ರೀತಿಯಲ್ಲಿ ಚಿತ್ರಗಳನ್ನ ಕೆತ್ತಿರ್ತಕ್ಕಂಥದ್ದು, ಕೈಯಲ್ಲಿ ಕತ್ತಿ ಮತ್ತು ಗುರಾಣಿಗಳನ್ನ ಹಿಡಿದಿರ್ತಕ್ಕಂತಹ ರೀತಿಯಲ್ಲಿ ಶಿಲ್ಪಗಳನ್ನ ಕಾಣಬಹುದು. ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಶಿಲ್ಪ ಇದು ಮಹಿಳೆಯ ಶಿಲ್ಪವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ತಲೆಯಲ್ಲಿ ಕೂದಲನ್ನು ಕಟ್ಟಿರ್ತಕ್ಕಂತಹ ರೀತಿಯಲ್ಲಿ, ಕಿವಿಯಲ್ಲಿ ಓಲೆಗಳನ್ನ ಧರಿಸಿರ್ತಕ್ಕಂಥದ್ದು ಮತ್ತು ಸೊಂಟದಲ್ಲಿ ಖಡ್ಗವನ್ನ ಇಟ್ಟಿರ್ತಕ್ಕಂತಹ ರೀತಿಯಲ್ಲಿ ಶಿಲ್ಪವನ್ನ ಕೆತ್ತಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಎಡಭಾಗದಲ್ಲಿ ಕುದುರೆಗಳು, ಅಶ್ವಗಳು ಹಾಗೂ ಒಂಟಗಳ ಮೇಲೆ ಯುದ್ಧಗಳನ್ನ ಮಾಡ್ತಕ್ಕಂತಹ ರೀತಿಯಲ್ಲಿ ಸ್ಪಷ್ಟವಾಗಿ ಶಿಲ್ಪಗಳನ್ನ ಬಹಳ ನಾಜೂಕಾಗಿ ಕೆತ್ತಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವೀರಗಲ್ಲು ಶಿಲಾಶಾಸನ ಈ ಕೆಂಬಾಳಿನಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಹೀಗೆ 2ನೇ ಬಲ್ಲಾಳನ ಕಾಲದಲ್ಲಿ ಚೋಳ ಮಹಾದೇವಿಯ ಆಜ್ಞೆಯ ಮೇರೆಗೆ ನಡೆದಂತಹ ಯುದ್ಧದ ಸನ್ನಿವೇಶಗಳನ್ನ 3 ಹಂತದಲ್ಲಿ ವಿವರಿಸಿರ್ತಕ್ಕಂಥದ್ದೇ ವಿಶೇಷ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.